ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ RC ಕನ್ನಡಿಗ. ಗೈಸ್, ಇವತ್ತಿನ ನಮ್ಮ ಸಿನಿಮಾದಲ್ಲಿ ಈ ವಾರ ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಮೇ 15. ಬನ್ನಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರ ಮೊದಲನೇದಾಗಿ ನಮ್ಮ ನವೀನ್ ಸಜ್ಜು ಅವರು ನಟಿಸಿರೋ ಸಿನಿಮಾನೇ ಲೋ ನವೀನ. ಹೌದು, ಅವ್ರ ಹೆಸರು ತಕ್ಕಂತೆ ಲೋ ನವೀನ ಮಂಡ್ಯ ಸ್ಟೈಲ್ ಅಲ್ಲಿ ಹೊಸ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳ್ಬೋದು. ಮೇನ್ ಲೀಡ್ ಆಗಿ ನಮ್ಮ ನವೀನ್ ಸಜ್ಜು ಅವರು ಹೀರೋ ಆಗಿದ್ರೆ, ಇದ್ರ ಜೊತೆಗೆ ವರ್ಷಾ ಗಿರಿಧರ್, ರೇಷ್ಮಾವಿ ಗೌಡ ಅವರು ಹಾಗೂ ಪ್ರಕಾಶ್ ತುಮಿನಾಡ್ ಅವರು ನಟಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಸಿನಿಮಾ ಇದೊಂದು ಹಳ್ಳಿ ಸೊಗಡಿನ ಸಿನಿಮಾ ಅಂತಾನೆ ಹೇಳ್ಬೋದು. ನಮ್ಮ ಹಳ್ಳಿಯ ಸೊಬಗನ್ನ ಇದರಲ್ಲಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಮೊದಲನೇ ಸಿನಿಮಾ ಲೋ ನವೀನ. ಇನ್ನು ಎರಡನೇ ಸಿನಿಮಾ ಯಾವ್ದಪ್ಪ ಅಂತ ಹೇಳೋದಾದ್ರೆ ಶಿಖಂಡಿ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ. ಇದ್ರಲ್ಲಿ ಮೇನ್ ಲೀಡ್ ಆಗಿ ನಮ್ಮ ಯುವರಾಜ್ ಗೌಡ, ರಾಜ್ ದೀಪಕ್ ಶೆಟ್ಟಿ, ನಿಖಿಲ್ ಮಲಿಯಾಕ್ ಅವರು ನಟಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಎರಡನೇ ಸಿನಿಮಾ ಶಿಖಂಡಿ ಅನ್ನೋ ಸಿನಿಮಾ. ಇದು ಅಡ್ವೆಂಚರ್ ಫ್ಯಾಂಟಾಸಿ ಥ್ರಿಲ್ಲರ್ ಮೂವಿ ಅಂತಾನೆ ಹೇಳ್ಬೋದು. ಇದು ಒಂಥರ ಡಿಫ್ರೆಂಟ್ ಮೂವಿ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳೋದಾದ್ರೆ ಮೂರನೇ ಸಿನಿಮಾ, ಅದುವೇ ನಮ್ಮ ಕಿರಣ್. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿದ್ರು ಅಂತಾನೆ ಹೇಳ್ಬೋದು ಕಿರಣ್ ರಾಜ್ ಅವರು. ಅವರ ಸಿನಿಮಾನೇ ಶೇರ್ ಸಿನಿಮಾ. ಶೇರ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಮೇನ್ ಲೀಡ್ ಆಗಿ ನಮ್ಮ ಕಿರಣ್ ರಾಜ್ ಅವರು ಹೀರೋ ಆಗಿದ್ರೆ, ಹೀರೋಯಿನ್ ಆಗಿ ಸುರೇಖಾ ವೆಂಕಟೇಶ್ ಅವರು ನಟಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಮೂರನೇ ಸಿನಿಮಾ ಅಂತ ಹೇಳ್ಬೋದು. ಇನ್ನ ಕೊನೆಯ ಸಿನಿಮಾ, ನಾಲ್ಕನೇ ಸಿನಿಮಾ ಕೇಡಿ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ಬೋದು. ಇವಾಗ ರೀಸೆಂಟ್ ಆಗಿ ಧ್ರುವ ಸರ್ಜಾ ಅವರು ರಿಲೀಸ್ ಆಗಿದ್ದಾರೆ ಆ ಸಿನಿಮಾ ಅಲ್ಲ ಕೇಡಿ. ಇದು ಮೈ ನೇಮ್ ಇಸ್ ಕೇಡಿ ಅನ್ನೋ ಸಿನಿಮಾ ಅಂತ ಹೇಳ್ಬೋದು. ಮೈ ನೇಮ್ ಇಸ್ ಕೇಡಿ ಅಂತ ಸಿನಿಮಾ ಅಂತ ಹೇಳ್ಬೋದು. ಇದನ್ನ ಮೇನ್ ಲೀಡ್ ಆಗಿ ನಮ್ಮ ಭವಾನಿ MA ಹಾಗೂ ವೆಂಕಟೇಶ್ D ಅವರು ನಟಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದೊಂದು ಡ್ರಾಮಾ ಸಿನಿಮಾ. ನೋಡುವ ಇಷ್ಟು ಸಿನಿಮಾಗಳು ಈ ವಾರ ರಿಲೀಸ್ ಆಗ್ತಿದೆ. ಕೇಡಿ ಇರ್ಬೋದು, ಲೋ ನವೀನ ಇರ್ಬೋದು, ಶಿಖಂಡಿ ಇರ್ಬೋದು, ನಮ್ಮ ಶೇರ್ ಇರ್ಬೋದು, ಇಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ. ಹೊಸಬರ ಸಿನಿಮಾ ಅಂತ ಹೇಳಕ್ಕಾಗಲ್ಲ. ಆಲ್ರೆಡಿ ಈ ಸಿನಿಮಾಗಳು ಇವರು ಆಕ್ಟಿಂಗ್ ಮಾಡಿರೋ ಸಿನಿಮಾಗಳು ಬಂದೋಗಿದೆ. ಇದು ಹೊಸ ಹೆಸರಿನ ಸಿನಿಮಾಗಳು ಅಂತಾನೆ ಹೇಳ್ಬೋದು. ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಸ್ಟೋರಿಗಳು ಪ್ರತಿಯೊಂದು. ನೋಡುವ ಸಿನಿಮಾಗಳು ಈ ವಾರ ಯಾರಿಗೆ ಯಾವ ಸಿನಿಮಾ ಇಷ್ಟ ಆಗುತ್ತಂತ. ಇದ್ರ ಜೊತೆಗೆ ನಮ್ಮ KD ಸಿನಿಮಾ ಕೂಡ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಓಕೆ ಗೈಸ್, ಮತ್ತೆ ನಿಮ್ಗೆ ನೆಕ್ಸ್ಟ್ ಪಬ್ಲಿಕ್ ರಿವ್ಯೂ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.